ಹಾಯ್ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಕರ್ನಾಟಕದಲ್ಲಿ ಸುಮಾರು 24 ವರ್ಷಗಳ ಒಂದು ಸುದೀರ್ಘ ಬಿಡುವಿನ ಬಳಿಕ ನಡೀತಾ ಇರುವಂತಹ ಒಂದು SIR ಪ್ರಕ್ರಿಯೆ ಏನಿದೆ ಅಂದರೆ ವಿಶೇಷವಾದಂತಹ ತೀವ್ರ ಮತದಾರರ ಪಟ್ಟಿಯ ಪರಿಷ್ಕರಣೆ, ಈ ಒಂದು ಪ್ರಕ್ರಿಯೆ ಆರಂಭದ ದಿನವೇ ರಾಜಕೀಯಕ್ಕೆ ಒಂದು ಹೈಡ್ರಾಮಾ ಏನಿದೆ ಇದು ಶುರುವಾಗ್ಬಿಟ್ಟಿದೆ. ಜೊತೆಗೆ ತೀವ್ರ ವಿವಾದಕ್ಕೆ ಕೂಡ ಕಾರಣ ಆಗಿದೆ. ಚುನಾವಣಾ ಆಯೋಗದ ನಿಯಮಾವಳಿಗಳ ಅನ್ವಯ BLO ಅಧಿಕಾರಿಗಳು ಮನೆ ಮನೆಗೆ ಹೋಗಿ ಮತದಾರರ ಮಾಹಿತಿಯ ಒಂದು ಪರಿಶೀಲನೆಯನ್ನ ನಡೆಸಬೇಕಾದಂತಹ ಒಂದು ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ, ಕೆಲವೊಂದು ಕಡೆ BJP ಪರ ಪ್ರಚಾರದ ಕರಪತ್ರಗಳನ್ನು ಹಂಚಲಾಗ್ತಾ ಇದೆ ಅನ್ನುವಂತಹ ಒಂದು ಗಂಭೀರವಾದಂತಹ ಆರೋಪ ಕೇಳಿ ಬರ್ತಾ ಇದೆ. ಇದು ಆಡಳಿತಾರೂಢ ಕಾಂಗ್ರೆಸ್ ಹಾಗೆ ಪ್ರತಿಪಕ್ಷ BJPಯ ನಡುವೆ ಒಂದು ದೊಡ್ಡ ಮಟ್ಟದ ವಾಕ್ ಸಮರಕ್ಕೆ ನಾಂದಿಯನ್ನ ಹಾಡಿದೆ ಅಂತಲೇ ಹೇಳಬಹುದು. ಇದೇನೆಂದ್ರೆ ಮತದಾರರ ಪಟ್ಟಿ ಶುದ್ಧೀಕರಣ ಹಾಗೆ ಕುಟುಂಬ ಮ್ಯಾಪಿಂಗ್ ಉದ್ದೇಶದಿಂದ ರಾಜ್ಯಾದ್ಯಂತ ಒಂದು 59,000ಕ್ಕೂ ಹೆಚ್ಚು BLOಗಳು ಮನೆ ಮನೆಯ ಸಮೀಕ್ಷೆಯನ್ನು ಆರಂಭ ಮಾಡಿದ್ದಾರೆ. ಆದರೆ ಈ ಸಮೀಕ್ಷೆಯ ಹೊತ್ತಿನಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಕರ್ತರು BLOಗಳ ಜೊತೆ ಸೇರ್ಕೊಂಡು ಅಥವಾ ಅವರ ಬೆನ್ನ ಹಿಂದೆ ಹೋಗಿ ರಾಜಕೀಯ ಲಾಭವನ್ನು ಪಡೆಯುವಂತಹ ಒಂದು ಉದ್ದೇಶದಿಂದ ಈ ಘಟನೆ ವರದಿಯಾಗಿದೆ. ಇನ್ಸ್ಟಾಗ್ರಾಮ್ ಸೇರಿದಂತೆ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಹರಿದಾಡ್ತಿರುವಂತಹ ಒಂದು ವಿಡಿಯೋ ಪ್ರಕಾರ ಮತದಾರರ ಪಟ್ಟಿ ಪರಿಷ್ಕರಣೆಯ ಫಾರ್ಮ್ಗಳ ಜೊತೆಗೆ BJP ಪರ ಪ್ರಚಾರ ಪತ್ರಗಳನ್ನು ಸಹ ಸಾರ್ವಜನಿಕರಿಗೆ ವಿತರಣೆ ಮಾಡಲಾಗ್ತಿದೆ ಅನ್ನುವಂತಹ ಆರೋಪ ಇದೀಗ ಅವ್ರ ಮೇಲೆ ಇದೆ. ಇದು ಸರ್ಕಾರಿ ಹಾಗೆ ಸಾಂವಿಧಾನಿಕ ಪ್ರಕ್ರಿಯೆಯ ಒಂದು ದುರ್ಬಳಕೆ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇದ್ದಾರೆ. BJP ನಾಯಕರ ಸಮರ್ಥನೆ ಏನಿರಬಹುದು ಹಾಗಾದ್ರೆ ನೋಡೋದಾದ್ರೆ ಮಾಜಿ ಸಚಿವ ಪ್ರಭು ಚೌಹಾಣ್ ಸೇರಿದಂತೆ ಒಂದು BJP ನಾಯಕರು ಈ ಪ್ರಕ್ರಿಯೆಯನ್ನ ಸಂಪೂರ್ಣವಾಗಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಮತದಾರರ ಪಟ್ಟಿಯ ಶುದ್ಧೀಕರಣ ಕಾರ್ಯಕ್ರಮ. ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚಬೇಕು ಅಂತ, ಜೊತೆಗೆ ನಕಲಿ ವೋಟರ್ ಐಡಿಗಳನ್ನು ತೆಗೆದು ಹಾಕಬೇಕು ಅನ್ನುವಂತಹ ಒಂದು ಅಗತ್ಯ ಇರೋದ್ರಿಂದ ಸ್ವತಂತ್ರ ಸಂಸ್ಥೆಯಾದ ಚುನಾವಣಾ ಆಯೋಗ ಇದನ್ನ ಮಾಡ್ತಾ ಇದ್ರೂ ಸಹ ಕಾಂಗ್ರೆಸ್ ವಿನಾಕಾರಣ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಅವರೇ ಆರೋಪವನ್ನ ಕೂಡ ಮಾಡಿದ್ದಾರೆ. ಕಾಂಗ್ರೆಸ್ ಆತಂಕ ಹಾಗೆ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಈ ಒಂದು ಪ್ರಕ್ರಿಯೆ ಬಗ್ಗೆ ತೀವ್ರ ಜಾಗೃತಿ ವಹಿಸುವಂತೆ ಜನತೆಗೆ ಕರೆ ಕೊಟ್ಟಿದ್ದಾರೆ. ಮತದಾನದ ಹಕ್ಕು ಬದುಕುವಂತಹ ಹಕ್ಕಿದ್ದಂತೆ. ಈ ಪರಿಷ್ಕರಣೆಯಲ್ಲಿ ನಿಮ್ಮ ಹೆಸರು ಕೈಬಿಟ್ಟು ಹೋದ್ರೆ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಸೇರಿದಂತೆ ಯಾವುದೇ ರೀತಿಯ ಸೌಲಭ್ಯಗಳು ನಿಮಗೆ ಸಿಗೋದಿಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಲ್ಲದೆ ಪರಿಷ್ಕರಣೆಯ ಹೆಸರಿನಲ್ಲಿ ಅರ್ಹ ಮತದಾರರ ಹೆಸರುಗಳನ್ನ ಡಿಲೀಟ್ ಮಾಡೋದಕ್ಕೆ ಸಂಚು ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನವನ್ನ ಕೂಡ ಆಡಳಿತ ಪಕ್ಷ ವ್ಯಕ್ತಪಡಿಸಿದೆ. ಹಾಗಾದ್ರೆ 2002ರ ನಂತರ ಮೊದಲ ಬಾರಿಗೆ ಇಷ್ಟು ಒಂದು ಬೃಹತ್ ಮಟ್ಟದಲ್ಲಿ ಮತದಾರರ ಮರು ಪರಿಶೀಲನೆ ನಡೀತಾ ಇರೋದ್ರಿಂದ ಸಾರ್ವಜನಿಕರಲ್ಲಿ ಕೂಡ ಸಹಜವಾಗಿಯೇ ಸ್ವಲ್ಪ ಗೊಂದಲ ಮೂಡದಂತೆ ಕಾಣಿಸ್ತಾ ಇದೆ. ಹಾಗೆ ಬಾಡಿಗೆದಾರರೇನಿದ್ದಾರೆ, ಇತ್ತೀಚೆಗೆ ಮನೆ ಬದಲಾಯಿಸಿದವರು ಇರ್ಬೋದು, ಹಾಗೆ ವಿವಾಹವಾಗಿ ಬೇರೆಡೆಗೆ ಹೋದಂತಹ ಮಹಿಳೆಯರ ಹೆಸರುಗಳು ಕೂಡ ಒಂದು ಅನರ್ಹ ಹಾಗೆ ಮ್ಯಾಪ್ ಆಗದ ಪಟ್ಟಿಗೆ ಸೇರುವಂತಹ ಒಂದು ಭಯ ಎಲ್ಲರಲ್ಲೂ ಕಾಡ್ತಾ ಇದೆ. ಇಂತಹ ಒಂದು ಸೂಕ್ಷ್ಮ ಸಮಯದಲ್ಲಿ ರಾಜಕೀಯ ಪಕ್ಷಗಳೇನಿದ್ದಾವೆ ತಮ್ಮ ಪ್ರಚಾರ ಪತ್ರಗಳನ್ನು ಹಂಚ್ತಾ ಇರೋದು ಸಾರ್ವಜನಿಕ ವಲಯದಲ್ಲೂ ಕೂಡ ಒಂದು ಆಕ್ರೋಶಕ್ಕೆ ಕಾರಣ ಆಗಿದೆ ಅಂತಲೇ ಹೇಳಬಹುದು. ಜುಲೈ 29ರವರೆಗೆ ಈ ಮನೆ ಮನೆ ಸಮೀಕ್ಷೆ ಏನಿದೆ ಇದು ನಡೀತಾ ಇರುತ್ತೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟ ಆಗುತ್ತೆ. ಆದ್ರೆ ಆರಂಭದಲ್ಲೇ ಉಂಟಾಗಿರುವಂತಹ ಈ ಒಂದು ಹೈಡ್ರಾಮಾ ಇದೆಯಲ್ಲ, ಇದು ಹಾಗೆ ಪ್ರಚಾರ ಪತ್ರಗಳ ವಿವಾದ ಏನಿದೆ ಇದು ಮುಂಬರುವಂತಹ ದಿನಗಳಲ್ಲಿ ಇನ್ನಷ್ಟು ತೀವ್ರಗೊಳ್ಳುವಂತಹ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.